ಈ ಎರಡೂ ತಂಡಗಳು ಪ್ಲೇ ಆಫ್ಗೇರೋದು ಖಚಿತ. IPLನಲ್ಲಿ ನಿರಂತರ ಗೆಲುವು ಸಾಧಿಸ್ತಾ ಇರುವಂತಹ ಟೇಬಲ್ ಟಾಪರ್ ಆಗಿರುವಂಥ ಈ ಎರಡೂ ಟೀಮ್ಗಳು ಬಹುತೇಕ 16 ಪಾಯಿಂಟ್ಗಳನ್ನು ತಗೊಂಡು ಫೈನಲ್ಗೆ ಅಂದರೆ ಕ್ವಾಲಿಫೈ ಆಗೋದಕ್ಕೆ 4 ಆ ಸ್ಥಾನಗಳಲ್ಲಿ ಇರುವಂಥದ್ದು ಖಚಿತ. 1, 2, 3, 4 ಅದು ಡೆಲ್ಲಿ ಹಾಗೆ ಗುಜರಾತ್ ಟೈಟನ್ಸ್. 8 ಪಂದ್ಯಗಳಲ್ಲಿ 2 ಮಾತ್ರ ಸೋತಿದೆ ಇವೆರಡೂ ಕೂಡ. ಜೊತೆಗೆ ರನ್ ರೇಟ್ ಕೂಡ ಉತ್ತಮವಾಗಿದೆ ಅನ್ನುವಂಥದ್ದು ಇಲ್ಲಿ ಅವರಿಗೆ ದೊಡ್ಡ ಪ್ಲಸ್. ಅದು ಡೆಲ್ಲಿ ಆಗಿರಲಿ ಗುಜರಾತ್ ಆಗಿರಲಿ ರನ್ ರೇಟಲ್ಲಿ ಅದ್ಭುತವಾಗಿದೆ. ಯಾಕೆ ನೀವು ಹಾಗಾದರೆ ಬೇರೆಯವರು ಪ್ಲೇ ಆಫ್ಗೆ ಹೋಗೋದಿಲ್ವಾ, ಬೆಂಗಳೂರು ಹೋಗೋದಿಲ್ವಾ, ಪಂಜಾಬ್ ಹೋಗೋದಿಲ್ವಾ ಅಂದರೆ ಹೋಗುವಂಥ ಚಾನ್ಸಸ್ ಮೋರ್ ದೆನ್ 75 ಇದೆ ಇವರಿಬ್ಬರಿಗೂ ಕೂಡ. ಆದರೆ 90%, 95% ಈಗಾಗಲೇ 16 ಅಂಕಗಳನ್ನು ಗಳಿಸ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ಗುಜರಾತ್ ಹಾಗೆ ಡೆಲ್ಲಿಗೆ. ಇವರು ಈಗಾಗಲೇ ಅಷ್ಟೂ ಟೀಮ್ಗಳ ವಿರುದ್ಧ, ತಮ್ಮ ಅಪೋಸಿಟ್ ಇರುವಂಥ ಎಲ್ಲ ತಂಡಗಳ ವಿರುದ್ಧ ಆಟಗಳು ಇವರು ಗೇಮ್ ಆಡಿದ್ದಾರೆ. ಅವರನ್ನು ಸೋಲಿಸ್ಕೊಂಡು ಕೂಡ ಬಂದಿದ್ದಾರೆ. ಸೋತಿರೋದು ಇಬ್ಬರ ಹತ್ರನೇ. ಹಾಗಾಗಿ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ದರೆ ನೆಟ್ ರನ್ ರೇಟಲ್ಲಿ ಗುಜರಾತ್ ಟಾಪಲ್ಲಿದ್ದರೆ ಡೆಲ್ಲಿ ಸೆಕೆಂಡ್ ಹೈಯೆಸ್ಟಲ್ಲಿದೆ. ಅಂದರೆ ಯಾರು ಟೇಬಲಲ್ಲಿ ಟಾಪರ್ ಆಗಿದ್ದಾರೋ ಅವರೇ ರನ್ ರೇಟಲ್ಲಿ ಕೂಡ ಹೈಯೆಸ್ಟ್ ಇದ್ದಾರೆ. ಹಾಗಾಗಿ ಇನ್ನು 2 ಪಂದ್ಯ ಗೆದ್ದರೆ ಸಾಕು. ಇರೋ 6 ಪಂದ್ಯದಲ್ಲಿ 2 ಪಂದ್ಯ ಗೆಲ್ಲೋದೇನು ಕಷ್ಟ ಅಲ್ಲ. 8ರಲ್ಲಿ 6 ಗೆದ್ದವರಿಗೆ 6ರಲ್ಲಿ 2 ಗೆಲ್ಲೋದು ಕಷ್ಟನ, ಖಂಡಿತ ಗೆಲ್ತಾರೆ. ಹಾಗಾಗಿ ಇವರಿಬ್ಬರು ಕೂಡ ಕ್ವಾಲಿಫೈ ರೇಸಲ್ಲಂತೂ ಪಕ್ಕ ಇದ್ದಾರೆ. ಇವರ ನಂತರ ಇರೋದು ಬೆಂಗಳೂರು, ಪಂಜಾಬ್. ಎರಡೂ ಕೂಡ 8 ಪಂದ್ಯದಲ್ಲಿ 5 ಪಂದ್ಯನ ಗೆದ್ಕೊಂಡಿದ್ದಾರೆ. ಸಹಜವಾಗಿಯೇ ಪ್ಲೇ ಆಫ್ ಫೇವ್ರೇಟ್ಸ್ ಆಗಿದ್ದಾರೆ. ಎರಡೂ ಕೂಡ ತುಂಬ ಬ್ಯಾಲೆನ್ಸ್ಡ್ ಟೀಮ್ ಇದೆ. ಬ್ಯಾಟಿಂಗಲ್ಲಿ ಬೌಲಿಂಗ್ ವೀಕ್ ಆದರೆ ಬ್ಯಾಟಿಂಗ್ ಸೇವ್ ಮಾಡ್ತಾರೆ, ಬ್ಯಾಟಿಂಗ್ ವೀಕ್ ಆದರೆ ಬೌಲಿಂಗ್ ಸೇವ್ ಮಾಡ್ತಾರೆ. ಹಾಗಾಗಿ ಇದೇ ಒಂದು ಫಿಕ್ಸ್ಚರ್ ಟಾಪ್ 4ಅಲ್ಲಿ ಕಾಣುವಂಥ ಸಾಧ್ಯತೆ ಇದೆ. ಗುಜರಾತ್, ಡೆಲ್ಲಿ, ಬೆಂಗಳೂರು, ಪಂಜಾಬ್. ಹಾಗೇನಾದರೂ ಆದರೆ ಕಪ್ ಗೆಲ್ಲದೇ ಇರುವಂಥ 3 ತಂಡಗಳು ಈ ಬಾರಿ ಪ್ಲೇ ಆಫ್ ರೇಸಲ್ಲಿರ್ತವೆ. ಗುಜರಾತ್ ಒಂದನ್ನು ಬಿಟ್ಟು ಡೆಲ್ಲಿ, ಬೆಂಗಳೂರು, ಪಂಜಾಬ್ ಈ 3ಕ್ಕೂ ಕೂಡ IPLನ ಕಪ್ನ ಭಾಗ್ಯನೇ ಸಿಕ್ಕಿಲ್ಲ. ಇನ್ನು ಅದಕ್ಕಿಂತ ಕೆಳಗಡೆ ಲಕ್ನೋ ಕೂಡ ಇದೆ. ನೆನ್ನೆ ಮ್ಯಾಚಲ್ಲಿ ಸೋತಿದ್ದಾರೆ ಅವರು. ಹಾಗಾಗಿ ಅವರು 9 ಪಂದ್ಯಗಳಲ್ಲಿ 5 ಸೋತಿರೋದ್ರಿಂದ ಸ್ವಲ್ಪ ಪ್ಲೇ ಆಫ್ಗೆ ಇರುವಂಥ ಫೇವ್ರೇಟ್ಸಲ್ಲಿ ಹಿಂದೆ ಬಿದ್ದಿದ್ದಾರೆ. ಅವರು ಮೇಲ್ ಬಂದಿದ್ದೆ ಆದರೆ ಆಗ ಕಪ್ ಗೆಲ್ಲೋದಕ್ಕೆ 4 ತಂಡಗಳಿಗೆ ಅವಕಾಶ ಸಿಗುತ್ತೆ. ಯಾವ ತಂಡಗಳಿಗೆ ಇಲ್ಲಿವರೆಗೂ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲೋ ಅವರೇ ಕಪ್ ಗೆಲ್ಲುವಂಥ ಸಾಧ್ಯತೆ ಈ ಸೀಸನಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ.